ಕೊನೆ ಪಕ್ಷ ನಿನ್ನ ತಪ್ಪಿನ ಅರಿವಾದ್ರೂ ಆಗೈತೆ. ಅಂತವ್ರಿಗೆ ಅದೆಲ್ಲ ಏನೂ ಇರೋದೇ ಇಲ್ಲ. ಆ ಥರ ನೋಡ್ಕೊಂಡ್ರೆ ನೀನೇ ಎಷ್ಟೋ ಬೆಸ್ಟ್ ಅಲ್ವೇನೋ. ಬೆಸ್ಟ್ ಅಂತ ಸುಮ್ಮನೆ ಇದ್ರೆ ಆಗಲ್ಲ ಮಗ, ಅದನ್ನ ಸಾಬೀತ್ ಮಾಡಬೇಕು. ಅಂದ್ರೆ ಅಂದ್ರೆ ಆ ಕಳ್ಳನ್ ಹೇಗಾದ್ರೂ ಮಾಡಿ ಹಿಡಿದು ಪೊಲೀಸರಿಗೆ ಒಪ್ಪಿಸ್ಬೇಕು ಮಗ. ಅದಕ್ಕೇನಾದ್ರೂ ಉಪಾಯ ಇದ್ರೆ ಹೇಳೋ. ಉಪಾಯ ಕೇಳಿದ್ರೆ ನಾನೇನೋ ಹೇಳಿ. ಸಿದ್ದು, ಒಂದು ಐಡಿಯಾ. ಈ ಥರ ಮಾಡಿದ್ರೆ ಏನ್ ಮಗ? ಹೇಗಿದ್ರು ನೀನ್ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ ಅಲ್ವಾ? ಆ ಬುಕ್ ಮಾಡುವಾಗ ನಿನ್ಗೊಂದು ನಂಬರ್ ಸಿಕ್ಕಿರುತ್ತೆ. ಆ ನಂಬರ್ ಇಟ್ಕೊಂಡು ನಾವು ಅವನ್ನ ಹಿಡಿಬೋದಲ್ವೇನೋ? ಹೌದು ಮಗ, ಅವನೇನಾದ್ರೂ ಮಾಡಿ ಹಿಡಿಬೋದು. ಮತ್ತ್ಯಾಕೋ ಯೋಚನೆ ಮಾಡ್ತೀಯಾ? ಯೋಚನೆ ಮಾಡಬೇಡ ಬಿಡು. ಇವಾಗ ನಮ್ಮ ಹತ್ರ ಒಂದು ದಾರಿ ಸಿಕ್ಕಿದೆ ತಾನೆ. ಹೇಗಾದ್ರೂ ಮಾಡಿ ಹಿಡಿಯೋಣ ಅವನ್ನ. ಬೇಗ ಸಿಗ್ತಾನ ಅವನು. ಸಿಸ್ಟರ್, ಅಮ್ಮ ಹೇಗಿದ್ದಾರೆ? ಏನು ಬದಲಾಗಿಲ್ಲ, ಹಾಗೆ ಇದ್ದಾರೆ. ಹೌದಾ? ಅದ್ ಸರಿ, ರಾತ್ರಿ ನಮ್ಮಮ್ಮನ ನೋಡ್ಕೊಳ್ಳೋದಕ್ಕೆ ಒಬ್ರು ಲೇಡಿ ಇದ್ರಲ್ವಾ, ಅವರೆಲ್ಲಿದ್ದಾರೆ? ಅವ್ರನ್ನ ಮೆಡಿಸನ್ ತರ ಕಳ್ಸಿದೀನಿ. ಅವ್ರಂತ ಅಟೆಂಡರ್ನ ನಾನೆಲ್ಲೂ ನೋಡಿಲ್ಲ. ಯಾಕೆ? ರಾತ್ರಿ ಪೂರ್ತಿ ನಿಮ್ ತಾಯಿ ಸೇವೆ ಮಾಡಿದ್ರು, ಹಾಗೆ ನನ್ಗೂ ಹೆಲ್ಪ್ ಮಾಡಿದ್ರು. ಅದಲ್ದಲೆ ರಾತ್ರಿ ನಿಮ್ ತಾಯಿಗೆ ಫಿಟ್ಸ್ ಬಂದಿತ್ತು. ಏನು? ಪಿಟ್ಸಾ? ಹೌದು, ಫಿಟ್ಸ್ ಬಂದು ತುಂಬಾನೇ ತೊಂದರೆ ಆಯ್ತು. ಆಗ ರಾತ್ರಿ ಪೂರ್ತಿ ಆ ಹುಡ್ಗಿ ಒಂದ್ ಕ್ಷಣನು ಕಣ್ಮುಚ್ತಲೆ ನಿಮ್ ತಾಯಿನ ನೋಡ್ಕೊಂಡ್ರು. ಅಂತ ಅಟೆಂಡರ್ ಸಿಗೋದಕ್ಕೆ ನಿಮ್ ತಾಯಿ ಪುಣ್ಯ ಮಾಡಿರ್ಬೇಕು. ಧ್ರುವವ್ರೆ, ಮೈನವ್ರೆ, ಯಾವಾಗ ಬಂದ್ರಿ? ಈಗ ಜಸ್ಟ್ ಬಂದೆ. ಅಕ್ಕ, ನೀವು ಔಷಧಿ ಕೇಳಿದ್ರಲ್ವಾ? ಅಮ್ಮನ್ ನೋಡಿದ್ರಾ? ಕೈ ಏನಾಯ್ತು?